ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಹಬ್ಬದ ದಿನದ ವ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿದೆ. ನಿನ್ನೆ ವ್ಲಾಗಲ್ಲಿ ಹೇಳ್ದಾಗೆ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿತ್ತು ಫ್ರೆಂಡ್ಸ್. ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಕೆಳಗಡೆ ಬಂದೆ. ನಮ್ಮ ಮಮ್ಮಿ ಅಂತೂ ಫುಲ್ ಸುಸ್ತಾಗೋಗಿದೆ ಅಡುಗೆ ಮಾಡಿ. ಏನಂದರೆ ಅದು ಗ್ಯಾಸ್ ಮುಂದೆ ಬಿಸಿ ಮುಂದೆ ನಿಂತ್ಕೊಳ್ಳೋಕ್ಕೆ ಸಖತ್ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಫುಲ್ ಟಯರ್ಡ್ ಆಗೋಗಿದೆ. ಇವಾಗ ಮಟನ್ ಸಾಂಬಾರು ಒಂದು 60-70% ಆಲ್ಮೋಸ್ಟ್ ಆಗಿದೆ, ನೋಡ್ತಾ ಇದ್ದೀರಲ್ಲ. ಹಾಗೆ ಈ ಕಡೆ ಬೋಟಿ ಗೊಜ್ಜು ರೆಡಿಯಾಗಿದೆ. ಬೋಟಿ ಗೊಜ್ಜು ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಬೋಟಿ ಗೊಜ್ಜಲ್ಲಿ ಏನು ಅಂತ ಹೇಳಿದ್ರೆ ಡಿಫ್ರೆನ್ಸು, ಗಟ್ಟಿಗೆ ಮಾಡ್ತಾರೆ, ಒಬ್ಬೊಬ್ರು ಕೆಲವೊಬ್ರು ತೆಳುಗೆ ಮಾಡ್ತಾರೆ. ಈ ಫಂಕ್ಷನಲ್ಲೆಲ್ಲ ಮಾಡ್ತಾರೆ ನೋಡಿ, ತೆಳುವಾಗಿರುತ್ತೆ ನೋಡಿ ಇಡ್ಲಿ ಬೋಟಿ ಗೊಜ್ಜು, ಆ ಥರದಕ್ಕೆಲ್ಲ ತೆಳುಗಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಮಟನ್ನನ್ನು ಪಕ್ಷಕ್ಕೆ ಮಕ್ಕೆ ಹಬ್ಬಕ್ಕೆಲ್ಲ ಸುಟ್ಟಿ ಎಡೆ ಹಾಕ್ತಾರೆ. ಸೊ ಅದು ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗ್ತಾಯಿದೆ. ಇನ್ನೇನು ಜಸ್ಟ್ ರೈಸು ಮತ್ತು ಗೀ ರೈಸ್ ಮಾಡಬೇಕು ಅಷ್ಟೇ. ಅದು ಮಾಡಿದ್ಮೇಲೆ ಇನ್ನು ಮಟನ್ ಎಲ್ಲ ಹೇಳಿದ್ನಲ್ಲ ಸುಡಬೇಕು ಅಂತ, ಸುಟ್ಬಿಟ್ಟು ಎಡೆಗೆ ಏನೇನು ಹಾಕಬೇಕು ಅದನ್ನೆಲ್ಲ ನೀಟಾಗಿ ನೆನಪಿಸ್ಕೊಂಡು ಹಾಕಬೇಕಂತೆ, ಇನ್ನೇನಿಲ್ಲ. ಹಾಗೆ ಫ್ರೆಂಡ್ಸ್, ಫೈನಲಿ ಶಿವ ಅವರು ಬಂದರು ಮನೆಗೆ. ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಒಂದು 6 ಗಂಟೆ 6:30 ಅಷ್ಟರಲ್ಲಿ ಬಂದರು. ನಾವು ರೆಡಿ ಆದ್ವಿ, ನಾನು ಮತ್ತು ಶಿವ ಅವರು. ಇಲ್ಲಿ ಎಡೆಗೆಲ್ಲ ಈ ಥರ ನೀವೇನು ನೋಡ್ತಾ ಇದ್ದೀರ, ಈ ಥರ ಎಲ್ಲ ನೀಟಾಗಿ ತುಂಬಿ ಕುಕ್ಕೆಯಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ನಾವು ಜಸ್ಟ್ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಿತ್ತು, ಪೂಜೆ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಜಸ್ಟ್ ಪೂಜೆ ಮಾಡ್ಬಿಟ್ಟು ನಾವು ಹೊರಟ್ವಿ ನಮ್ಮ ಅತ್ತೆ ಮನೆಗೆ. ಈಗ ಬಂದು ನಮ್ಮ ಅತ್ತೆ ಮನೆಗೆ ಏನಕ್ಕೆ ಅಂತಂದರೆ ನಮ್ಮ ಅಪ್ಪನ ತಂಗಿ ಮನೆ, ಅವ್ರದ್ದು ಪೂಜೆ ಎಲ್ಲ ಎಡೆ ತೊಗೊಂಡೋಗೋದಿಲ್ಲ, ಸ್ವಲ್ಪ ಮುಂಚೆನೇ ಮಾಡಿಬಿಡ್ತಾರೆ. ಸ್ವಲ್ಪ ನಮ್ಮದು ಲೇಟ್ ಆಗುತ್ತೆ ಅಷ್ಟೇ. ನಮ್ಮದು ಅಂತಂದರೆ ನಾವು ರಿಲೇಟಿವ್ಸ್ ಎಲ್ಲ ಒಟ್ಟಿಗೆ ಹೋಗಬೇಕು. ಸೊ ಲೇಟ್ ಆಗುತ್ತೆ. ನಮ್ಮ ಅತ್ತೆಯವರು ಸ್ವಲ್ಪ ಒಂದು 5 ಗಂಟೆ ಆ ಥರನೇ ತೊಗೊಂಡು ಹೋಗ್ಬಿಡ್ತಾರೆ. ಅವ್ರ ಮನೇಲಿ ಬೇಗ ಆಗಿದ್ದರಿಂದ ನಮ್ಮ ಅತ್ತೆ ಮಗ ಬಂದು ಇನ್ವೈಟ್ ಮಾಡಿದ್ದ ಹಬ್ಬಕ್ಕೆ. ಸೊ ನಾನು ಮತ್ತು ಶಿವ ಅವರು ಇವಾಗ ಊಟಕ್ಕೆ ಕೂತಿದ್ದೀವಿ. ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಊಟ ಮಾಡೋದು ರಕ್ಷಿತಾ ಅವ್ರ ಅತ್ತೆ ಮನೆ ಹಬ್ಬ, ಅವ್ರ ಚಿಕ್ಕಪ್ಪನ ಮನೆ, ಇವ್ರ ಮನೆ, ನಾವೆಲ್ಲ ತಿನ್ನೋದು. ಫಸ್ಟ್ ಇಲ್ಲೇ ಬಂದು ಟೇಸ್ಟ್ ಮಾಡ್ತಾ ಇದ್ದೀವಿ. ಅನ್ವಿಕಾ ಬವ್ವ ಇಲ್ಲಿ ಹಾಯ್ ಬಾ. ಅನ್ವಿಕಾ ಹೇಗಿದ್ದಾರೆ ತಂಗಿ? ಹೆಂಗಿದೆ ಊಟ? ಸೂಪರಾಗಿದೆ. ಹೊಟ್ಟೆ ಹಸ್ಕೊಂಡು ಬಂದಿದ್ರಿ, ಸೂಪರ್ ಇರೋ ಊಟ ಸಿಕ್ತು. ಚೆನ್ನಾಗಿದೆ ಅಲ್ವಾ? ಟೇಸ್ಟೇ ನೋಡಲ್ಲ ನೋಡಿ ಯಾರೂ ಇಲ್ಲಿ. ನಮ್ಮ ವ್ಯೂವರ್ಸು ನೋಡಿದವರು ಅದು ಏನು ಬರೀ ನಾನ್ ವೆಜ್ ಅಂತ ಬರೀ ಅದೇ ಆಯ್ತಲ್ಲ ನಿಮ್ಮದು. ಏನು ಊಟದ ಕೂಡ ಕಟ್ಕೊಡೋದಿತ್ತು ಅಂತ ಹಂಗ ಇದು ಸುಮ್ಮನೆ ಇದೆ. ಇವ್ರಿಗೆ ಯಾಕೆ ಬರ್ತಿದೆ? ಇವ್ರಿಗೂ ನಮಗೂ ಸಂಬಂಧ ಏನು? ಹೌದು, ಹುಡುಗಿರೋಣ ಊಟದ್ರೋಣ ಇತ್ತು, ಎಲ್ಲ ಥರ ಐತೆ. ರಾಹುಲ್ ರೆಡಿಯಾಗಿದ್ದಾನೆ ಫ್ರೆಂಡ್ಸ್. ನೀನು ಏನು ಕಾಣಿಸ್ತಿದ್ದೆ ಅಂದರೆ ಬರೀ ಪ್ಯಾಂಟು ಟೀ ಶರ್ಟು ವಿಭೂತಿ ಮೂರೇ ಕಾಣಿಸ್ತಾರೆ. ಈಗ ಬಂದ, ಈಗ ಎಡೆ ತಗೊಂಡು ಹೋಗೋಕ್ಕೆ ಕಾಯ್ತಾ ಇದ್ದೀವಿ. ಅದೇ ಇನ್ನೂ ಯಾರು ಓಡ್ತಾ ಇಲ್ಲ. ಅದಕ್ಕಿಂತ ಮುಂಚೆ ರಕ್ಷಿತ ಊಟ ಮಾಡ್ಕೊಂಡು ನಾನು ಊಟ ಮಾಡ್ಕೊ ಬಂದಾಯಿತು. ನಾನು ಇಲ್ಲಿ ಗಂಧದ ಕಡ್ಡಿ ಹಚ್ಬಿಟ್ಟು ಊಟ ಮಾಡ್ಕೊ ಬಂದಾಯಿತು. ಕಮೆಂಟ್ ಮಾಡಿ. ಇವಾಗ ಅಲ್ಲಿ ನೋಡೋರಿಗೆ ಗೆಸ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇದ್ರೆ ಅವ್ರು ಮಾತ್ರ ಗೊತ್ತು. ಇನ್ನು ಬೇರೆ ನೆಂಟ್ರು ಯಾರೋ ಗೊತ್ತಿಲ್ವಲ್ಲ. ನೋಡ್ಲಿಲ್ಲ ಈಗ ಸ್ವಲ್ಪ ಆಗಲೇ ಬಂದೆ, ಸಂಜೆ ಬಂದೆ.
ಬೊಕ್ಕೋ ಬೊಕ್ಕೋ ಬೊಕ್ಕಳು ಇಸ್ಕೊಂಡು ಇಟ್ಕಪ್ಪ ಅಂಕಲ್ದು ಬಾವ ಹೊಸ ಜಾಗ ಹುಡುಕ್ಬಿಟ್ರೆ ಹಾಯ್ ಬಂಟು. ಹಾಯ್ ಬಂಟು. ಅಮ್ಮ ಮೇಲ್ಗಡೆ ಬಟನ್ ತೆಗಿ ಫುಲ್ ಲಾಕ್ ಮಾಡಿದ್ಯಾ ಮೇಲೆ ಟಾಪ್ ಹಾಕಿರೋ ಟಿ ಶರ್ಟ್ ನೋಡಿದ್ರೆ ನಮಗೆ ವೆಡ್ನೆಸ್ಡೇ ಟಿ ಶರ್ಟ್ ಕೊಡೋರು ಇದೇ ತರ ಗ್ರೀನ್ ಬ್ಲೂ ಈ ತರ ಕೊಡೋರು. ಇಲ್ಲಿ ಅಭ್ಯಾಸ ಆಗಲಿ ಅವನು ಒಂದು ಸೇಮ್ ಪ್ಲಾನ್. ಬುಡಮ್ಮ ಅವನ ಕೆಳಗಡೆ. ಬುಡಮ್ಮ ಅವನ ಕೆಳಗಡೆ. ಅಲ್ಲ ಇವರು ಮಕೆ ಹಬ್ಬದಲ್ಲೂ ಬಿಡ್ತಾ ಇಲ್ಲ. ಮ್ಯಾಚಿಂಗ್ ಹಾಕೊಂಡು ಎಷ್ಟು ಎಕ್ಸಾಕ್ಟ್ ಮ್ಯಾಚಿಂಗ್ ಅಂದ್ರೆ ಅದು ಪ್ಲಾನ್ ಮಾಡ್ಕೊಂಡಿದ್ರು ಅಥವಾ ಅವಳು ಹಾಕಿದ್ದಾಳೆ ಇದನ್ನ ಅಂತ ನಿಮ್ಗೆ ಗೊತ್ತಿತ್ತು? ಇವ್ರು ಹಾಕೋ ಬರೋದು ಈ ಬಟ್ಟೆ ಅಲ್ಲಿಂದ ತರಿಸಿದ್ದು. ಈ ಬಟ್ಟೆ ನೋಡ್ಕೊಂಡು ಇವ್ರು ಹಾಕೋ ಬಂದಿರೋದು. ಹೌದಾ? ಸ್ವಲ್ಪ ಮಾಡ್ಕೊಂಡ್ರೆ ಮ್ಯಾಚ್ ಆಗ್ಬಿಟ್ಟಿದೆ. ಅವನು ಅಷ್ಟೊಂದೆಲ್ಲ ಎಲ್ಲ ಓವರಾಗಿ ಆಡಲ್ಲ ಅನ್ಸುತ್ತೆ ಅವನು. ನವೀನ್ ಅಂದ್ರೂ ಅಷ್ಟೇ ಯಾವತ್ತೂ ಮ್ಯಾಚಿಂಗ್ ಹಾಕೊಳ್ಳಲ್ಲ. ಅವ್ರಿಗೆ ವೈಟ್ ಬುಟ್ ಇಷ್ಟ ಆಗಲ್ಲ. ನಾನು ಅದಕ್ಕೆ ಮ್ಯಾಚಿಂಗ್ ಎಕ್ಸ್ಪೆಕ್ಟೇ ಮಾಡಲ್ಲ. ಮ್ಯಾಚಿಂಗ್ ನಾನು ಇಷ್ಟಪಡ್ತೇನೆ. ಬಟ್ ಸಂಚಯನ ಇತ್ತಂತಲ್ಲ. ತಕ್ಷಣ ನಾನು ಊಟ ಮಾಡಲ್ಲ ಅಮ್ಮನ ಊಟ ಬೇಡ ಬಿಡು, ನಾನ್ ವೆಜ್ ಕೊಡೋ ಅಂತಿದ ತಕ್ಷಣ ಅಮ್ಮ ಹೊಟ್ಟೆ ಸಿತೈತೆ ಬೇಗ. ಅಥರ್ವ ಹೊಟ್ಟೆ ಸಿದೈತಾ? ಆಯ್ತು 2 ನಿಮಿಷ ತಿನ್ನಲ್ಲ ಅಂದೆ. ಸ್ವಲ್ಪ ತಿಂತೀನಿ ಜಾಸ್ತಿನೇ ತಿನ್ನು. ತಿನ್ನೇ ಇರಲಿ. ಏನು ಮುದ್ದೆ ಏನಾದ್ರು ಇದೆ? ಮುದ್ದೆ ಇದ್ರೆ ಹಾಕು, ಮುದ್ದೆ ಹಾಕು. ತಿನ್ಸ್ಕೊತೀಯಾ? ಇರು ಆಯ್ತು. ಇರು ಆಯ್ತು. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ, ಎಲ್ರದ್ದು ಊಟ ಆಯಿತು. ಊಟ ಎಲ್ಲ ಮಾಡಿಕೊಂಡು ಇವಾಗ ಮೇಲ್ಗಡೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆ್ಯಂಡ್ ನಮ್ಮ ಚಿಕ್ಕಪ್ಪ ಅವರು ಹೇಳಿದರು ರಮ್ಯಕ್ಕ ಸೌಮ್ಯಕ್ಕ ಅವ್ರಿಗೆ. ಸೊ ಅಲ್ಲಿ ಅವ್ರ ಮನೆಗೂ ಒಬ್ಬೊಬ್ಬರು ಹೋಗೋಣ ಅಂದ್ಕೊಂಡು ಮಾತಾಡ್ತಾಯಿದ್ರು. ನವೀನಣ್ಣ ಮತ್ತು ಸೌಮ್ಯಕ್ಕ ಅವ್ರ ಮನೇಲಿ ಯಾರಾದರೂ ಹೋಗೋಣ ಅಂದ್ಕೊಂಡು ಮಾತಾಡ್ತಾಯಿದ್ರು. ಸೊ ಹೋಗಿ ಬನ್ನಿ ಅಂತ ಕೂತಿದ್ದಾರೆ ಎಲ್ರೂ. ಬಂದ್ರ ಚಿಕ್ಕಪ್ಪ ಅವರು ಊಟ ಮಾಡ್ತಾರೆ. ಗಾಯ್ಸ್, ದೊಡ್ಡಕ್ಕಂಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬಿಡಿ. ಅವ್ರದ್ದಾಗಲೇ ಕೊಟ್ಬಿಟ್ಟಿದ್ದಾರೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ಅಥರ್ವ 3 ಸಲ ಹೋಗ್ಬೋದು. ಏನ್ ಡಿಸ್ಟರ್ಬ್ ಏನಿಲ್ಲ, ಆರಾಮಾಗಿರಿ. ಹೋಗೈತೀರೋ ಹೋಗೋಣ. ಬಾಯ್ ಮಾಡು. ಬಾಯ್. ಅಷ್ಟೊತ್ತಿಂದ ನೋಡ್ತಾನೆ ಅಮ್ಮ ವರುಣ್ ಬಂದು ನೀವು ನೋಡ್ಬಿಟ್ಟೆ ಬಂದ. ಬಾಯ್.
ಬಾಯ್. ಹೋದ್ರು ಅವ್ರು ಈಗ. ಬಾಯ್. ಇದೆಲ್ಲ ಕಟ್ ಮಾಡಬಾರ್ದು ನೋಡಿ. ವರುಣ್ ಅವ್ರು ಈಗ ಬಂದಿದ್ದಾರೆ, ಈಗ ಎಲೆ ಹಾಕವ್ರೆ. ಒಬ್ಬನೇ ಊಟ ಮಾಡ್ತಾನೆ ಅಂತ ಅಟ್ಲೀಸ್ಟ್ ಜೊತೆಗೆ ಸುಮ್ಮನೆ ಕೂತೋದ್ರೆ ಜೊತೆಲಿ ಒಂದು ಎಲೆ ಹಾಕ್ಸ್ಕೊತಿಲ್ಲ ಇವನು, ಸುಮ್ಮನೆ ಕೂತವನೆ. ನನಗೆ ಬರ್ಬೇಕಣ್ಣಪ್ಪ. ಇಲ್ಲಿ ತಿನ್ಬಿಟ್ಟು ಅಲ್ಲಿ ನಿಮ್ಮ ಅಂಕಲ್ ಆಗಲೇ ಕರಿತಾ ಇದ್ದಾರೆ. ವೀಡಿಯೋ ತಿನ್ನೋಕ್ಕಾಗಲ್ಲ ಕಣ. ಇಲ್ಲಮ್ಮ, ನಾನು ಒಬ್ಬನೇ ತಿಂತಾ ಇದ್ದೇನೆ ಅಂತ ಜೊತೆ ಕೂತಿದ್ದೀನಿ, ಕಂಪ್ನಿ ಕೊಡ್ತಿದ್ದೀನಿ ಕೂತ್ಕೊಂಡು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.